ನಮ್ಮ ಜೀವನದಲ್ಲಿ ನಾವು ಸಾಕಷ್ಟು ಜನ ಯಶಸ್ವಿ ವ್ಯಕ್ತಿಗಳನ್ನ ನೋಡಿರ್ತೀವಿ. ನಾವು ಕೂಡ ಹೀಗೆ ಯಾಕೆ ಯಶಸ್ವಿ ಆಗ್ತಿಲ್ಲ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಮೂಡೋದು ಸಹಜ ಅಲ್ವಾ ಫ್ರೆಂಡ್ಸ್? ಸೊ ಈ ಯಶಸ್ವಿ ವ್ಯಕ್ತಿಗಳ ಯಶಸ್ಸಿನ ರಹಸ್ಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಯಶಸ್ವಿ ವ್ಯಕ್ತಿಗಳ ಯಶಸ್ಸಿನ ಪ್ರಮುಖ ಗುಟ್ಟು ಅವರ ಸ್ವಯಂ ಶಿಸ್ತು. ಅವರು ಯಾವಾಗ ಬೇಕಾದರೂ ತಮ್ಮ ಕೆಲಸದಲ್ಲಿ ತಾವು ತೊಡಗಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ದಿವಸ ಸ್ವಯಂ ಶಿಸ್ತು ಮತ್ತು ಸ್ವಯಂ ಹಿಡಿತವನ್ನು ಹೇಗೆ ಸಾಧಿಸಬಹುದು ಅನ್ನೋದನ್ನು ವಿಜ್ಞಾನಿ ಹಾಗೂ ಸಾಮಾಜಿಕ ಮನಃಶಾಸ್ತ್ರಜ್ಞರಾದಂಥ ರಾಯ್ ಬೋಮೆಸ್ಟರ್ ಮತ್ತು ಜಾನ್ ಟೈರ್ನಿ ಅವರ ಪುಸ್ತಕವಾದ ವಿಲ್ ಪವರ್ನಿಂದ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ನಮ್ಮ ಡಯಟ್ ಮತ್ತು ಸ್ವಯಂ ಶಿಸ್ತು ಒಂದೊಂದೊಂದು ಅವಲಂಬಿಸಿರ್ತವೆ. ನಮ್ಮ ಮನಸ್ಸಿನ ಮೇಲೆ ನಮಗಿರೋ ಹಿಡಿತ ಅನಂತವಲ್ಲ. ಅದನ್ನು ನಮ್ಮ ಡಯಟ್ನ ಸಹಾಯದಿಂದ ಹಿಡಿತದಲ್ಲಿ ಇಟ್ಕೋಬಹುದು. ಕೊಲಂಬಿಯಾ ಯೂನಿವರ್ಸಿಟಿಯ ರಿಸರ್ಚರು ಒಂದು ಅಧ್ಯಯನ ಮಾಡಿದರು. ಅವರು ಹಿಂದಿನ 10 ತಿಂಗಳಲ್ಲಿ ಪೆರೋಲ್ನಲ್ಲಿದ್ದ ಕೈದಿಗಳ ಮಾಹಿತಿಯನ್ನು ತೆಗೆದುಕೊಂಡರು. ಅದನ್ನು ಅಧ್ಯಯನ ಮಾಡಿದ ನಂತರ ಅವರಿಗೆ ತಿಳಿದು ಬಂದಂಥ ಸಂಗತಿ ಏನಪ್ಪ ಅಂದರೆ, ಜಡ್ಜ್ ಊಟಕ್ಕಿಂತ ಮೊದಲು ಒಬ್ಬ ವ್ಯಕ್ತಿಯ ಕೇಸ್ ಕೇಳಿಸಿಕೊಂಡ್ರೆ ಆತನಿಗೆ ಜಾಮೀನಿಗೆ ಸಿಗೋ ಚಾನ್ಸ್ 10%ಕ್ಕಿಂತಲೂ ಕಡಿಮೆ ಇರ್ತದೆ. ಊಟದ ನಂತರ ಜಡ್ಜ್ ಆ ವ್ಯಕ್ತಿಯ ಕೇಸ್ ಕೇಳಿದರೆ ಆತನಿಗೆ ಬೇಲ್ ಸಿಗೋ ಚಾನ್ಸ್ 65% ಇರ್ತದೆ. ಯಾಕೆ ಹೀಗಿದು? ಏಕೆಂದರೆ ನಮ್ಮ ಮೇಲಿನ ನಮ್ಮ ಸ್ವಯಂ ಹಿಡಿತ ನಿಯಮಿತವಾಗಿರ್ತದೆ. ಜಾಮೀನು ಕೊಡುವಾಗ ಜಡ್ಜ್ ಇವನು ಹೊರಗೆ ಹೋಗಿ ಮತ್ತೆ ತಪ್ಪು ಮಾಡಬಹುದೇ ಅಂತ ಯೋಚಿಸ್ತಾರೆ. ಅದಕ್ಕಾಗಿ ಅವರ ಮಾನಸಿಕ ಶಕ್ತಿ ಬಹಳ ಪ್ರಮಾಣದಲ್ಲಿ ಖರ್ಚಾಗ್ತದೆ. ಊಟಕ್ಕಿಂತ ಮೊದಲು ರಕ್ತದಲ್ಲಿ ಅಷ್ಟೊಂದು ಗ್ಲೂಕೋಸ್ ಇರೋದಿಲ್ಲ. ಹಾಗಾಗಿ ಉಳಿದ ಶಕ್ತಿಯನ್ನು ಅವರು ಈ ಪ್ರಶ್ನೆಗೆ ಉತ್ತರ ಯೋಚಿಸೋದ್ರಲ್ಲಿ ವ್ಯರ್ಥ ಮಾಡಲಿಕ್ಕೆ ಬಯಸೋದಿಲ್ಲ. ಹಾಗಾಗಿ ಪೆರೋಲ್ ನೀಡೋದಿಲ್ಲ ಅಥವಾ ಮುಂದಿನ ವಿಚಾರಣೆಗೆ ಮುಂದೂಡ್ತಾರೆ. ಊಟದ ನಂತರ ಜಡ್ಜ್ಗಳ ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ಸಾಕಷ್ಟು ಇರ್ತದೆ. ಹಾಗಾಗಿ ಅವರು ಈ ಪ್ರಶ್ನೆಗೆ ಉತ್ತರ ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾರೆ. ನಂತರ ಇದರ ಜೊತೆಗೆ ಇನ್ನೊಂದು ಅಧ್ಯಯನ ಕೂಡ ಮಾಡಲಾಯಿತು. ಅದರಲ್ಲಿ ಸಣ್ಣ ಸಣ್ಣ ನಿರ್ಧಾರಗಳು ನಮ್ಮ ಶಿಸ್ತಿನ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂತ ಪರೀಕ್ಷಿಸಿ ನೋಡಲಾಯಿತು. 2 ಗುಂಪುಗಳನ್ನ ತೆಗೆದುಕೊಂಡು ಒಂದು ಗುಂಪಿಗೆ 2 ಆಯ್ಕೆಗಳನ್ನ ಕೊಟ್ಟರು. ಉದಾಹರಣೆಗೆ, ನಿಮಗೆ ಮೇಣದ ಬತ್ತಿ ಬೇಕಾ ಅಥವಾ ಟೀ ಶರ್ಟ್ ಬೇಕಾ, ಕಪ್ಪು ಟೀ ಶರ್ಟ್ ಅಥವಾ ಕೆಂಪು ಟೀ ಶರ್ಟ್, ಪೆನ್ ಅಥವಾ ಕ್ಯಾಂಡಲ್, ಈ ಥರ. ಇದರ ಉದ್ದೇಶ ಅವರ ಮಾನಸಿಕ ಎನರ್ಜಿಯನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಾಗಿತ್ತು. ನಂತರ 2ನೇ ಗುಂಪಿನ ವಿದ್ಯಾರ್ಥಿಗಳನ್ನ ಕರೆದು ಅವ್ರ ಬಳಿ ಆರ್ಟಿಕಲನ್ನು ಓದಿ ರೇಟಿಂಗ್ ನೀಡಲಿಕ್ಕೆ ಹೇಳಲಾಯಿತು. ಅವ್ರ ಬಳಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಅಥವಾ ಮಾನಸಿಕ ಶಕ್ತಿ ಉಪಯೋಗಿಸುವಂಥ ಕೆಲಸ ಮಾಡಿಸಲಿಲ್ಲ. ನಂತರ 2 ಗುಂಪಿನವರನ್ನು ಕರೆದು 2 ಕೈಗಳನ್ನ ತಂಪಾದ ನೀರಿನಲ್ಲಿ ಇಡಲಿಕ್ಕೆ ಹೇಳಲಾಯಿತು. ಆ ಸಂದರ್ಭದಲ್ಲಿ ಗಮನಿಸಿದ್ದೇನೆಂದರೆ, ಮೊದಲನೇ ಗುಂಪು ತನ್ನ ಮಾನಸಿಕ ಸಾಮರ್ಥ್ಯವನ್ನು ಮೊದಲೇ ಖರ್ಚು ಮಾಡಿದ್ದರಿಂದ ಬಹಳ ಬೇಗ ಕೈಯನ್ನು ತಂಪು ನೀರಿನಿಂದ ಹಿಂದೆ ತಗೊಂಡ್ರು. 2ನೇ ಗುಂಪು ಬಹಳ ಸಮಯ ತಮ್ಮ ಕೈಯನ್ನು ನೀರಿನಲ್ಲಿ ಇಟ್ಕೊಂಡಿದ್ರು. ಇನ್ನು 3ನೇದಾಗಿ ಸ್ವಯಂ ನಿಯಂತ್ರಣ ಸೀಮಿತವಾಗಿರ್ತದೆ. ಅಧ್ಯಯನಕಾರರು ಒಂದೇ ಕಾಲೇಜಿನಿಂದ ಸಮನಾದ ಬುದ್ಧಿವಂತ ವಿದ್ಯಾರ್ಥಿಗಳನ್ನ ಕರೆತಂದು ಅವರ ಒಂದು ಊಟನ ತಪ್ಪಿಸಿ ಹಸಿವು ಆಗೋ ಥರ ಮಾಡಿ ನಂತರ ಅವರನ್ನು 2 ಗುಂಪುಗಳಾಗಿ ವಿಂಗಡಣೆ ಮಾಡಿದರು. ಮೊದಲನೇ ಗುಂಪನ್ನು ಒಂದು ಕೋಣೆಗೆ ಕರೆದೊಯ್ದು ಅಲ್ಲಿ ಚಾಕ್ಲೇಟ್ ಕುಕ್ಕಿಗಳು ಮತ್ತು ಕ್ಯಾರೆಟನ್ನು ಇಡಲಾಗಿತ್ತು. ಅಧ್ಯಯನಕಾರರು ಅವ್ರಿಗೆ ನೀವು ಕೇವಲ ಕ್ಯಾರೆಟನ್ನು ಮಾತ್ರ ತಿನ್ಬಹುದು ಅಂತ ಹೇಳಿದರು. ವಿದ್ಯಾರ್ಥಿಗಳು ಚಾಕ್ಲೇಟ್ನ ಸುವಾಸನೆ ನೋಡಿ ಏನೂ ಮಾಡಲಾಗದೆ ಕೊನೆಗೆ ಕ್ಯಾರೆಟನ್ನೇ ತಿಂದರು. 2ನೇ ಗುಂಪಿಗೆ ಚಾಕ್ಲೇಟ್ ತಿನ್ನಿಸಲಾಯಿತು. ನಂತರ ಅವರನ್ನು ಬೇರೆ ರೂಮ್ಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರಿಗೆ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಬಿಡಿಸಲಿಕ್ಕೆ ಹೇಳಿದರು. ಆ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ ಆಗದಷ್ಟು ಕಷ್ಟ ಇಡಲಾಗಿತ್ತು. ಅಧ್ಯಯನಕಾರರಿಗೆ ಯಾವ ಗುಂಪು ಮೊದಲು ಸೋಲೊಪ್ಪಿಕೊಳ್ತದೆ ಅನ್ನೋದನ್ನು ನೋಡಬೇಕಾಗಿತ್ತು. ಮೊದಲನೇ ಗುಂಪು ಅದು ಮೊದಲೇ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡಿದ್ದರು. ಅವರು 8 ನಿಮಿಷಗಳ ನಂತರ ಸೋಲೊಪ್ಪಿಕೊಂಡರು. 2ನೇ ಗುಂಪು 20 ನಿಮಿಷಗಳ ನಂತರ ಸೋಲೊಪ್ಪಿಕೊಂಡರು. ಅಂದರೆ ನಾವು ಯಾವಾಗಲೂ ಸ್ವಯಂ ಶಿಸ್ತನ್ನು ಅನುಸರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕೆಲಸದಲ್ಲಿ ಶಿಸ್ತು ಸಾಧ್ಯವಾದ ಮಾತ್ರಕ್ಕೆ ಇನ್ನೊಂದು ಕಾರ್ಯದಲ್ಲಿ ಸ್ವಯಂ ಶಿಸ್ತು ಸಾಧ್ಯವಾಗಲೇಬೇಕು ಅಂತೇನಿಲ್ಲ. ಈ 4ನೇದಾಗಿ ಸ್ವಯಂ ಶಿಸ್ತನ್ನು ಬೆಳೆಸ್ಕೊಳ್ಬೋದು. ಅಧ್ಯಯನಕಾರರಿಗೆ ನಾವು ಸರಿಯಾದ ಆಹಾರ ತಿಂದು ಗ್ಲೂಕೋಸ್ ಲೆವೆಲನ್ನು ನಿಯಂತ್ರಣ ಮಾಡಿಕೊಂಡ್ರೆ ಸ್ವಯಂ ಶಿಸ್ತನ್ನು ಪಾಲಿಸಬಹುದೇ, ಒಮ್ಮೆ ಕಡಿಮೆಯಾದ ಶಿಸ್ತನ್ನು ಮತ್ತೆ ಹೆಚ್ಚು ಪಡ್ಕೊಳ್ಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು. ಸೊ ಒಮ್ಮೆ ಒಂದು ತರಗತಿಯ ವಿದ್ಯಾರ್ಥಿಗಳನ್ನ ಕರೆದು ಅವರಿಗೆ ಆಹಾರ ಕೊಡೋದಿಲ್ಲ ಅಂತ ಹೇಳಿದರು ಮತ್ತು ಅವರು ವರ್ತನೆಯನ್ನು ನೋಟ್ ಮಾಡಿಕೊಂಡ್ರು. ಆ ಮಕ್ಕಳು ಅಸಭ್ಯವಾಗಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ನಂತರ ಕೆಲವು ಮಕ್ಕಳನ್ನ ಇನ್ನೊಂದು ಕೋಣೆಗೆ ಕರೆತಂದು ಅವರಿಗೆ ಆಹಾರ ಕೊಟ್ಟರು. ನಂತರ ನೋಡಿದಾಗ ಆ ಮಕ್ಕಳ ವರ್ತನೆ ಸರಿಯಾಗೇ ಇತ್ತು.
ಇನ್ನೊಂದು ಪ್ರಯೋಗ ಮಾಡಲಾಗಿ 2 ರೀತಿಯ ನಿಂಬು ಶರಬತ್ ಮಾಡಲಾಗಿತ್ತು. ಒಂದರಲ್ಲಿ ಸಕ್ಕರೆ ಮತ್ತು ಇನ್ನೊಂದರಲ್ಲಿ ಡಯಟ್ ಸ್ವೀಟ್ನರನ್ನು ಹಾಕಿದ್ರು. ಶರಬತ್ತನ್ನು ಕುಡಿದವರು ಮತ್ತು ಕುಡಿಯುವವರು ಇಬ್ಬರಿಗೂ ಯಾವ ಶರಬತ್ನಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ. 2 ಶರಬತ್ಗಳ ರುಚಿ ಒಂದೇ ರೀತಿ ಇದ್ದವು. ಅದನ್ನು ಕುಡಿಸಿದ ನಂತರ ಅವರಿಗೆ ಕಂಪ್ಯೂಟರ್ ಗೇಮ್ ಆಡಲಿಕ್ಕೆ ಹೇಳಿದರು. ಗೇಮ್ ಕಷ್ಟ ಆಗುತ್ತಾ ಹೋದಂತೆ ಸ್ವೀಟ್ನರ್ ಶರಬತ್ ಕುಡಿದವರು ಸೋಲೊಪ್ಕೊಳ್ತಾ ಹೋದರು. ಸಕ್ಕರೆ ಶರಬತ್ ಕುಡಿದವರು ಬಹಳ ಸಮಯದ ತನಕ ತಮ್ಮ ಸಾಮಾನ್ಯ ವರ್ತನೆ ತೋರಿಸ್ಕೊಂಡು ಹೋದರು. ಇದರ ಅರ್ಥ ಹೆಚ್ಚು ಸಕ್ಕರೆ ಸೇವಿಸಬೇಕು ಅಂತಲ್ಲ. ಗ್ಲೂಕೋಸ್ ಕೇವಲ ಸಕ್ಕರೆಯಿಂದ ಅಷ್ಟೇ ಅಲ್ಲ, ಹೊರತು ಇತರೆ ಆಹಾರಗಳಿಂದನೂ ದೇಹದಲ್ಲಿ ಉಂಟಾಗ್ತದೆ. ಹಾಗಾಗಿ ಸರಿಯಾದ ಪ್ರಮಾಣದ ಗ್ಲೂಕೋಸ್ನ ಸಹಾಯದಿಂದ ನಮ್ಮೊಳಗೆ ನಮ್ಮ ಸ್ವಯಂ ನಿಯಂತ್ರಣವನ್ನು ನಾವು ಹೆಚ್ಚಿಸ್ಕೋಬಹುದು. ಇನ್ನು 5ನೇದಾಗಿ, ಸ್ವಯಂ ನಿಯಂತ್ರಣವನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ಇರುವ ಮಾರ್ಗಗಳು, ಹವ್ಯಾಸಗಳು ಯಾವುವು ಅದನ್ನಷ್ಟು ನೋಡೋಣ. ನಮ್ಮ ನಿಯಂತ್ರಣ ಸೀಮಿತ ಅಂತಾದರೆ ನಾವು ಗುರಿಯನ್ನು ತಲುಪಲಿಕ್ಕೆ ಅದನ್ನು ಹೇಗೆ ಬಳಸ್ಕೊಳ್ಬಹುದು? ಅದಕ್ಕೆ ಉತ್ತರ ವಿಲ್ ಪವರನ್ನು ನಾವು ಮಾಡಿಕೊಳ್ಳೇಬೇಕು. ಹವ್ಯಾಸವನ್ನು 21ರಿಂದ 60 ದಿನದಲ್ಲಿ ರೂಢಿ ಮಾಡಿಕೊಳ್ಬೋದು. ಒಮ್ಮೆ ಅದು ನಮಗೆ ಹವ್ಯಾಸವಾಗಿ ಬದಲಾವಣೆ ಆದ ನಂತರ ಅದನ್ನು ನಾವು ಸುಲಭವಾಗಿ ಬಳಸ್ಕೊಳ್ತಾ ಹೋಗ್ಬೋದು.